ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಹಳೆಯ ಆದರೆ ಇಂದಿಗೂ ಜೀವಂತವಾಗಿರೋ ವೈದಿಕ ಆಚರಣೆಯ ಬಗ್ಗೆ ಚರ್ಚೆ ಮಾಡೋಣ. ಸಂಧ್ಯಾ ವಂದನೆ ಮತ್ತು ಅದರ ಕೇಂದ್ರ ಬಿಂದುವಾದ ಗಾಯತ್ರಿ ಜಪ. ಹೌದು, ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ವಿಜಯೇಂದ್ರ ರಾಮನಾಥ ಭಟ್ಟರ ಜ್ಞಾನ ಕಾರ್ಯಗಳ ಸಮರ್ಪಣೆ ಅನ್ನೋ ಗ್ರಂಥ. ಈ ಗ್ರಂಥವನ್ನು ಮುಂದಿಟ್ಕೊಂಡು ನಾವು ಒಂದು ಮೂಲಭೂತ ಪ್ರಶ್ನೆಯನ್ನ ಕೇಳ್ತಿದ್ದೇವೆ. ಅದೇನಂದ್ರೆ, ಸಂಧ್ಯಾವಂದನೆಯ ನಿಜವಾದ ಉದ್ದೇಶ ಏನು? ಇದು ನಮ್ಮ ದಿನನಿತ್ಯದ ಅಂದ್ರೆ ಲೌಕಿಕ ಸಮಸ್ಯೆಗಳಿಗೆ ಒಂದು ಪರಿಹಾರನ, ಅಥವಾ ಇದಕ್ಕೂ ಮಿಗಿಲಾಗಿ ಆಧ್ಯಾತ್ಮಿಕ ಮುಕ್ತಿಯನ್ನು ಸಾಧಿಸುವ ಮಾರ್ಗವ? ಸರಿ, ನನ್ನ ವಾದದ ಪ್ರಕಾರ ಇದರ ಮೂಲ ಆಶಯ ಪಕ್ಕಾ ಆಧ್ಯಾತ್ಮಿಕ. ಅಂದ್ರೆ ಮೋಕ್ಷ ಸಾಧನೆಯೇ ಇದರ ಪರಮಗುರಿ. ನಾನು ನಿಮ್ಮ ಮಾತನ್ನು ಗೌರವಿಸ್ತೀನಿ, ಆದರೆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ. ನನ್ನ ಪ್ರಕಾರ ಬಹುಪಾಲು ಜನರಿಗೆ, ಅದರಲ್ಲೂ ವಿಶೇಷವಾಗಿ ಗೃಹಸ್ಥರಿಗೆ, ಸಂಧ್ಯಾವಂದನೆ ಅನ್ನೋದು ಮುಖ್ಯವಾಗಿ ತಮ್ಮ ಲೌಕಿಕ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕೆ ಇರೋ ಒಂದು ಪ್ರಾಯೋಗಿಕ ಸಾಧನ. ಸರಿ, ನಾನು ಯಾಕೆ ಇದನ್ನ ಒಂದು ಶುದ್ಧ ಆಧ್ಯಾತ್ಮಿಕ ಸಾಧನೆ ಅಂತ ಒತ್ತಿ ಹೇಳ್ತಿದ್ದೀನಿ ಅಂದ್ರೆ, ಮೂಲ ಗ್ರಂಥದಲ್ಲೇ ಇದನ್ನ ಒಂದು ಆಧ್ಯಾತ್ಮಿಕ ತಪಸ್ಸು ಅಂತ ಕರೆಯಲಾಗಿದೆ. ಆ ತಪಸ್ಸು ಅನ್ನೋ ಪದವನ್ನೇ ಗಮನಿಸಿ. ಅದು ಕೇವಲ ಒಂದು ಕ್ರಿಯೆ ಅಲ್ಲ, ಅದೊಂದು ಒಳಮುಖ ಪ್ರಯಾಣ. ಇದ ಗುರಿ ವ್ಯಕ್ತಿತ್ವವನ್ನ ಜಾಗೃತಗೊಳಿಸಿ ನಮ್ಮೊಳಗಿನ ಅರಿವನ್ನ ಮೂಡಿಸೋದು. ಗ್ರಂಥದ ಪ್ರಕಾರ ಇದರ ಅಂತಿಮ ಗುರಿ ಗಾಯತ್ರಿ ಜಪಲ ಮೂಲಕ ಭಗವಂತನ ಅನುಗ್ರಹ ಪಡೆದು ಮೋಕ್ಷವನ್ನ ಸೇರೋದು. ನೋಡಿ, ಬೇರೆ ಪೂಜೆಗಳಿಂದಾನೂ ಮೋಕ್ಷ ಸಿಗ್ಬೋದು, ಆದರೆ ಸಂಧ್ಯಾವಂದನೆಯನ್ನ ಸುಲಭ ಸಾಧ್ಯವಾದ ಮೋಕ್ಷ ಸಾಧನ ಅಂತ ಸ್ಪಷ್ಟವಾಗಿ ಗುರುತಿಸಿದ್ದಾರೆ. ಅಂದ್ರೆ ಮೋಕ್ಷದ ಹಾದಿಯಲ್ಲಿ ಇದೊಂದು ಸುಲಭವಾದ ದಾರಿ. ಇದರ ಪ್ರತಿಯೊಂದು ಹಂತವೂ ನೋಡಿ, ಅಂತಃಕರಣ ಶುದ್ಧಿ, ಪಾಪಗಳ ನಾಶ, ದೇಹದ ಅಂಗಾಂಗಗಳಲ್ಲಿ ದೈವಿಕ ಶಕ್ತಿಯನ್ನ ಸ್ಥಾಪಿಸೋದು, ಇವೆಲ್ಲವೂ ಗಹನವಾದ ಆಧ್ಯಾತ್ಮಿಕ ಪ್ರಕ್ರಿಯೆಗಳು. ನಿಜ, ಆದರೆ ಗ್ರಂಥದಲ್ಲಿ ಇನ್ನೊಂದು ಮಾತು ಕೂಡ ಇದೆಯಲ್ಲ, ಇದು ಲೌಕಿಕ ಪರಿಹಾರವೂ ಹೌದು ಮತ್ತು ಮೋಕ್ಷ ಸಾಧನವೂ ಹೌದು ಅಂತ. ನನ್ನ ವಾದ ಇರೋದೇ ಆ ಮೊದಲ ಭಾಗದ ಬಗ್ಗೆ, ಲೌಕಿಕ ಪರಿಹಾರ. ಆಧ್ಯಾತ್ಮಿಕ ಗುರಿ ಇಲ್ಲ ಅಂತ ನಾನೇನ್ ಹೇಳ್ತಿಲ್ಲ, ಆದರೆ ಜನಸಾಮಾನ್ಯರಿಗೆ ಯಾವುದು ಹೆಚ್ಚು ಆಕರ್ಷಕ ಮತ್ತೆ ತಕ್ಷಣಕ್ಕೆ ಬೇಕಾಗಿರೋದು? ಸರಿ, ಗ್ರಂಥದಲ್ಲೇ ಪಟ್ಟಿ ಮಾಡಿರೋ ಪ್ರಯೋಜನಗಳನ್ನು ನೋಡೋಣ. ಏಕಾಗ್ರತೆ ಹೆಚ್ಚಾಗತ್ತೆ, ದೈಹಿಕ ಆರೋಗ್ಯ ಸುಧಾರಿಸುತ್ತೆ, ಪ್ರಾಣಾಯಾಮದಿಂದ ರೋಗ ನಿವಾರಣೆ ಆಗತ್ತೆ. ಇದೆಲ್ಲ ತಕ್ಷಣಕ್ಕೆ ಕಾಣೋ, ಅನುಭವಕ್ಕೆ ಬರೋ ಲಾಭಗಳು ಅಲ್ವಾ? ಬೆಳಗಿನ ಸಂಧ್ಯಾವಂದನೆ ಮಾಡಿದ್ರೆ ರಾತ್ರಿ ಮಾಡಿದ ಪಾಪಗಳು ನಾಶವಾಗುತ್ತವೆ ಅನ್ನೋದು ಕೂಡ ಒಂದು ರೀತಿಯ ಮಾನಸಿಕ ನೆಮ್ಮದಿ ಕೊಡುವ ತಕ್ಷಣದ ಪ್ರಯೋಜನ. ಸೊ ಮೋಕ್ಷ ಅನ್ನೋದು ದೂರದ ಗುರಿಯಾದ್ರೆ, ಇವು ದೈನಂದಿನ ಜೀವನಕ್ಕೆ ಶಕ್ತಿ ಕೊಡುವ ಇಂಧನಗಳಿದ್ದಾಗೆ. ನೀವ್ ಹೇಳ್ತಿರೋ ಪ್ರಯೋಜನಗಳ ಬಗ್ಗೆ ನನ್ನ ತಕರಾರೇನೂ ಇಲ್ಲ, ಆದ್ರೆ ಅವುಗಳನ್ನ ನೋಡೋ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಇದೆ. ನೀವ್ ಹೇಳಿದಾಗೆ ಪಾಪನಾಶ, ಆರೋಗ್ಯ ವೃದ್ಧಿ ಇವೆಲ್ಲವೂ ಆಗತ್ತೆ, ಆದ್ರೆ ಅವೆಲ್ಲವೂ ಈ ದೊಡ್ಡ ಆಧ್ಯಾತ್ಮಿಕ ಪ್ರಯಾಣದ ಉಪಫಲಗಳು ಅಷ್ಟೆ, ಮುಖ್ಯ ಗುರಿಯಲ್ಲ. ಇದನ್ನ ಹೀಗ್ ಯೋಚಿಸಿ. ಒಬ್ಬ ಪರ್ವತಾರೋಹಿ ಎತ್ತರದ ಶಿಖರವನ್ನ ಏರುವಾಗ ದಾರಿಯಲ್ಲಿ ಸುಂದರವಾದ ಹೂವು, ಹಣ್ಣುಗಳನ್ನ ಕಾಣ್ತಾನೆ, ತಂಪಾದ ಗಾಳಿಯನ್ನ ಆಸ್ವಾದಿಸ್ತಾನೆ. ಹೋಲಿಕೆ ಚೆನ್ನಾಗಿದೆ. ಆದ್ರೆ ಬಹುತೇಕ ಜನ ಪರ್ವತ ಹತ್ತೋಕೆ ಶುರು ಮಾಡೋದೇ ಆ ದಾರಿಯಲ್ಲಿ ಸಿಗೋ ಹೂವು, ಹಣ್ಣುಗಳಿಗಾಗಿ. ಆದ್ರೆ ಶಿಖರದ ಬಗ್ಗೆ ಅವರಿಗೆ ಒಂದು ಅಸ್ಪಷ್ಟ ಕಲ್ಪನೆ ಇರ್ಬೋದು, ಆದ್ರೆ ಅವರ ತಕ್ಷಣದ ಪ್ರೇರಣೆ ದಾರಿಯ ಸೌಂದರ್ಯ. ನೋಡಿ, ಗ್ರಂಥದಲ್ಲಿ ಜೀವನ ಕ್ರಮವನ್ನ ಸ್ಪಷ್ಟವಾಗಿ ವಿಂಗಡಿಸಿದ್ದಾರೆ. ಗೃಹಸ್ಥನಿಗೆ ಗಾಯತ್ರಿ ಜಪವು ಲೌಕಿಕ ಸಮಸ್ಯೆಗಳ ಪರಿಹಾರವಾಗುವುದು ಅಂತ ನೇರವಾಗಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಮದ್ವೆ ಆಗ್ತಿಲ್ಲ, ಸಂತಾನ ಇಲ್ಲ, ಇಂಥ ನಿರ್ದಿಷ್ಟ ಸಮಸ್ಯೆಗಳಿಗೂ ಗಾಯತ್ರಿ ಜಪ ಪರಿಹಾರ ನೀಡುತ್ತೆ ಅನ್ನೋ ಉಲ್ಲೇಖ ಇದೆ. ಅಂದ್ರೆ ಸಾಮಾನ್ಯ ಮನುಷ್ಯ ತನ್ನ ಕಷ್ಟಗಳಿಗೆ ಪರಿಹಾರ ಹುಡುಕೊಂಡು ಈ ಆಚರಣೆಯ ಹತ್ರ ಬರ್ತಾನೆ. ಅವನಿಗೆ ಮೋಕ್ಷಕ್ಕಿಂತ ತನ್ನ ಮಗಳ ಮದುವೆ ದೊಡ್ಡ ಚಿಂತೆ ಆಗಿರುತ್ತೆ. ಆಚರಣೆ ಅದಕ್ಕೆ ಉತ್ತರ ಕೊಟ್ಟಾಗ ಅವನಿಗೆ ಅದ್ರ ಮೇಲೆ ನಂಬಿಕೆ ಬರುತ್ತೆ. ಇಲ್ಲಿ ನಾವು ಶ್ರದ್ಧೆಯ ಸ್ವರೂಪದ ಬಗ್ಗೆ ಚರ್ಚಿಸಬೇಕಾಗತ್ತೆ. ಶ್ರದ್ಧೆ ಅಂದ್ರೆ ಏನು? ಕೇವಲ ನಾನು ಇದನ್ನ ಮಾಡಿದ್ರೆ ನಂಗೆ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆನ? ಗ್ರಂಥದಲ್ಲಿ ಶ್ರದ್ಧೆಯನ್ನ ಆಸ್ತಿಕ ಬುದ್ಧಿ ಅಂತ ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಅದು ಕೇವಲ ನಂಬಿಕೆಯಲ್ಲ, ಅದರ ಹಿಂದಿರುವ ತತ್ವಜ್ಞಾನದ ಅರಿವು.
ಮಾಡುವ ಕ್ರಿಯೆ ಹಿಂದಿನ ಆಧ್ಯಾತ್ಮಿಕ ಆಳವನ್ನ ತಿಳಿಯದೆ ಮಾಡಿದ್ರೆ ಪೂರ್ಣ ಫಲ ಸಿಗಲ್ಲ. ಮೋಕ್ಷದಂತಹ ದೊಡ್ಡ ಗುರಿಯನ್ನ ತಲುಪಬೇಕಾದ್ರೆ ಈ ರೀತಿಯ ಆಳವಾದ ತಿಳುವಳಿಕೆ ಅಂದ್ರೆ ಆಸ್ತಿಕ ಬುದ್ಧಿ ಅತ್ಯಗತ್ಯ. ಕೇವಲ ಫಲಿತಾಂಶ ಕೇಂದ್ರಿತ ನಂಬಿಕೆ ನಮ್ಮನ್ನ ಲೌಕಿಕ ಮಟ್ಟದಲ್ಲೇ ಇರಿಸಬಹುದು. ಕ್ಷಮಿಸಿ, ಆದರೆ ಆ ಆಸ್ತಿಕ ಬುದ್ಧಿ ಅನ್ನೋ ವ್ಯಾಖ್ಯಾನ ಎಲ್ಲರಿಗೂ ಅನ್ವಯ ಆಗುತ್ತಾ? ಅದು ಜ್ಞಾನ ಮಾರ್ಗದಲ್ಲಿರೋರಿಗೆ ಸರಿ. ಆದರೆ ಒಬ್ಬ ಸಾಮಾನ್ಯ ರೈತನಿಗೆ ಅಥವಾ ವ್ಯಾಪಾರಿಗೆ ಈ ಆಚರಣೆಯಿಂದ ತನ್ನ ಕಷ್ಟಗಳು ದೂರಾಗತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ ಅನ್ನೋ ದೃಢ ನಂಬಿಕೆ ಬಂದ್ರೆ ಅದು ಶ್ರದ್ಧೆ ಅಲ್ವಾ? ಅವನಿಗೆ ಆಚರಣೆಯ ಹಿಂದಿನ ಬ್ರಹ್ಮಾಂಡದ 24 ತತ್ವಗಳು ಅರ್ಥವಾಂದೇ ಇರ್ಬೋದು. ಆದರೆ ಅವನ ದೈನಂದಿನ ಬದುಕಿನ ಸಂಕಷ್ಟಕ್ಕೆ ಪರಿಹಾರ ಸಿಕ್ಕಾಗ ಅವನ ಶ್ರದ್ಧೆ ಗಟ್ಟಿಯಾಗುತ್ತೆ. ಆ ಫಲಿತಾಂಶವೇ ಅವನನ್ನ ಆಚರಣೆಯನ್ನ ಮುಂದುವರಿಸೋಕೆ ಪ್ರೇರೇಪಿಸುತ್ತೆ. ಬಹುಪಾಲು ಜನರನ್ನು ಈ ಮಾರ್ಗದಲ್ಲಿ ಹಿಡಿದಿಡುವುದೇ ಈ ಪ್ರಾಯೋಗಿಕ ಫಲಿತಾಂಶಗಳು. ನೀವು ಬ್ರಹ್ಮಾಂಡದ 24 ತತ್ವಗಳ ಬಗ್ಗೆ ಪ್ರಸ್ತಾಪಿಸಿದ್ರಿ. ಅದು ಬಹಳ ಮುಖ್ಯವಾದ ಅಂಶ. ಆಚರಣೆಯ ರಚನೆಯನ್ನೇ ಗಮನಿಸೋಣ. ಅದರ ವಿನ್ಯಾಸವೇ ಅದರ ಉದ್ದೇಶವನ್ನ ಸಾರಿ ಹೇಳುತ್ತೆ. ಉದಾಹರಣೆಗೆ, ಆಚಮನೆ ಮಾಡುವಾಗ ನಾವು ಕೇಶವ, ನಾರಾಯಣ, ಮಾಧವ ಅಂತ 24 ನಾಮಗಳನ್ನ ಹೇಳ್ತೀವಿ. ಗ್ರಂಥದ ಪ್ರಕಾರ ಇದು ಕೇವಲ ಹೆಸರುಗಳಲ್ಲ, ಇದು ಸಾಂಖ್ಯ ದರ್ಶನದ 24 ತತ್ವಗಳ ಪ್ರತೀಕ. ಅಂದ್ರೆ ಪ್ರಕೃತಿಯಿಂದ ಹಿಡಿದು ನಮ್ಮ ಇಂದ್ರಿಯಗಳವರೆಗಿನ ಸೃಷ್ಟಿಯ ಮೂಲಭೂತ ಅಂಶಗಳನ್ನ ನಾವು ಸ್ಮರಿಸ್ತಿದ್ದೇವೆ. ಇದು ನಮ್ಮನ್ನ ಬ್ರಹ್ಮಾಂಡದೊಂದಿಗೆ ಸಂಪರ್ಕಿಸೋಂದು ಗಹನವಾದ ಪ್ರಕ್ರಿಯೆ. ನೀವ್ ಹೇಳಿದ್ದು ನಿಜ. ಅದರ ಹಿಂದಿನ ತತ್ವಜ್ಞಾನ ಬಹಳ ಆಳವಾಗಿದೆ. ಆದ್ರೆ ನನ್ನ ಪ್ರಶ್ನೆ, ಆಚರಣೆ ಮಾಡೋ ಎಲ್ರಿಗೂ ಈ ಅರಿವಿರುತ್ತಾ? ಅಥವಾ ಆ ಅರಿವಿಲ್ದೇ ಮಾಡಿದ್ರೂ ಫಲ ಸಿಗುತ್ತಾ? ಪ್ರಾಣಾಯಾಮವನ್ನೇ ತಗೊಳ್ಳಿ. ಅದರ ಆಧ್ಯಾತ್ಮಿಕ ಉದ್ದೇಶ ಅಂತಃಕರಣ ಶುದ್ಧಿ ಇರ್ಬೋದು. ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನ ಶುದ್ಧೀಕರಿಸೋದು. ಆದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಾಣಾಯಾಮ ಮಾಡಿದಾಗ ಅವನಿಗೆ ಮೊದಲು ಅನುಭವಕ್ಕೆ ಬರೋದು ದೈಹಿಕ ಲಾಭಗಳು. ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತೆ, ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ, ಮನಸ್ಸು ಶಾಂತವಾಗುತ್ತೆ. ಆಕ್ಚುಲಿ ಗ್ರಂಥದಲ್ಲಿ ಪಟ್ಟಿ ಮಾಡಿರೋ 15 ಪ್ರಯೋಜನಗಳನ್ನ ನೋಡಿದ್ರೂ ಹೆಚ್ಚಿನೂ ಲೌಕಿಕವೇ. ಉತ್ತಮ ಆರೋಗ್ಯ, ಮುಖದಲ್ಲಿ ತೇಜಸ್ಸು, ಮಧುರವಾದ ಮಾತು, ದೃಢವಾದ ಸಂಕಲ್ಪಶಕ್ತಿ ಇವೆಲ್ಲವೂ ಒಬ್ಬ ಗೃಹಸ್ಥನ ಸಾಮಾಜಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಶಸ್ಸು ತಂದ್ಕೊಡೋ ಗುಣಗಳು. ಸೊ ರಚನೆ ಆಧ್ಯಾತ್ಮಿಕವಾಗಿದ್ರೂ ಅದರ ಪರಿಣಾಮಗಳು ಹೆಚ್ಚಾಗಿ ಲೌಕಿಕವಾಗಿವೆ. ಅಲ್ಲಿಯೇ ನಮ್ಮಿಬ್ಬರ ದೃಷ್ಟಿಕೋನದಲ್ಲಿ ಮೂಲಭೂತ ವ್ಯತ್ಯಾಸ ಇರೋದು. ನೀವು ಪರಿಣಾಮಗಳನ್ನ ನೋಡಿ ಉದ್ದೇಶವನ್ನ ನಿರ್ಧರಿಸ್ತಿರ್ತೀರಿ, ನಾನು ರಚನೆಯನ್ನ ನೋಡಿ ಉದ್ದೇಶವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದೀನಿ. ಆಚರಣೆಯ ವಿನ್ಯಾಸವೇ ಆಧ್ಯಾತ್ಮಿಕ ಉನ್ನತಿಗಾಗಿರುವಾಗ ಅದರಿಂದ ಬರೋ ಲೌಕಿಕ ಲಾಭಗಳನ್ನ ಅದರ ಮುಖ್ಯ ಉದ್ದೇಶ ಅಂತ ಪರಿಗಣಿಸೋದು ಸರಿಯಲ್ಲ. ಅದು ಅದರ ಮೂಲ ಆಶಯವನ್ನೇ ಕಡೆಗಣಿಸಿದ ಹಾಗೆ ಆಗುತ್ತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಾ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ. ಜಪಯಜ್ಞಕ್ಕೆ ಇಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟಿರೋದು ಯಾಟೆ? ಅದು ಲೌಕಿಕ ಲಾಭಗಳನ್ನ ಕೊಡುತ್ತೆ ಅಂತನಾ? ಖಂಡಿತ ಅಲ್ಲ. ಅದು ಆತ್ಮಸಾಕ್ಷಾತ್ಕಾರಕ್ಕೆ ಅತ್ಯುನ್ನತ ಸಾಧನವಾದ್ರಿಂದ. ಗೀತೆಯ ಉಲ್ಲೇಖ ಬಹಳ ಪ್ರಬಲವಾಗಿದೆ, ನಾನು ಒಪ್ಕೊತ್ತೇನೆ. ಆದರೆ ಅದೇ ಮೂಲಗ್ರಂಥವು ಗೃಹಸ್ಥನ ಗುರಿ ಮತ್ತು ಜ್ಞಾನಿಯ ಗುರಿಯನ್ನ ಬೇರೆ ಬೇರೆಯಾಗಿಯೇ ನೋಡುತ್ತೆ. ಗೃಹಸ್ಥನಿಗೆ ಗಾಯತ್ರಿ ಜಪದ ಫಲವಾಗಿ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗಿದೆ. ಸ್ವರ್ಗ ಅನ್ನೋದು ಮುಕ್ತಿ ಅಲ್ವಲ್ಲ, ಅದೊಂದು ಉನ್ನತವಾದ ಲೌಕಿಕ ಭೋಗದ ಸ್ಥಳ. ಪುಣ್ಯ ಇರೋವರೆಗೂ ಅಲ್ಲಿರಬಹುದು. ಮುಕ್ತಿ ಅಂದ್ರೆ ಜನನ ಮರಣ ಚಕ್ರದಿಂದಲೇ ಪಾರಾಗೋದು. ಸರಿ. ಅದೇ ಗ್ರಂಥದಲ್ಲಿ ಮುಂದೆ ಮೋಕ್ಷವನ್ನ ಪಡೆಯೋಕೆ ಆಧ್ಯಾತ್ಮಿಕ ಜ್ಞಾನ ಸಂಪಾದನೆಯೇ ಮುಖ್ಯ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದ್ರೆ ಸಂಧ್ಯಾವಂದನೆಯಂತಹ ಕರ್ಮದಿಂದ ಪುಣ್ಯ ಮತ್ತು ಸ್ವರ್ಗ ಸಿಗುತ್ತೆ. ಆದ್ರೆ ಮೋಕ್ಷಕ್ಕೆ ಜ್ಞಾನ ಬೇಕು. ಈ ವ್ಯತ್ಯಾಸವನ್ನ ಗ್ರಂಥವೇ ಗುರುತಿಸ್ತಿರೋವಾಗ ಸಂಧ್ಯಾವಂದನೆಯ ಪ್ರಾಥಮಿಕ ಗುರಿ ಮೋಕ್ಷ ಅಂತ ಖಚಿತವಾಗಿ ಹೇಗೆ ಹೇಳೋಕ್ ಸಾಧ್ಯ? ಸಾಮಾನ್ಯ ಸಾಧಕನಿಗೆ ಅದು ಉತ್ತಮ ಲೌಕಿಕ ಜೀವನ ಮತ್ತು ಪುಣ್ಯ ಸಂಪಾದನೆಯ ಮಾರ್ಗ ಅಷ್ಟೇ. ಇದನ್ನ ಹೀಗೂ ನೋಡ್ಬೋದಲ್ವೇ? ಸ್ವರ್ಗಪ್ರಾಪ್ತಿ ಅನ್ನೋದು ಮೋಕ್ಷದ ಹಾದಿಯಲ್ಲಿ ಒಂದು ಮೆಟ್ಲಿರ್ಬೋದು. ಈ ಲೌಕಿಕ ಜಂಜಾಟಗಳಿಂದ ಪಾರಾಗಿ ಹೆಚ್ಚು ಸಾತ್ವಿಕವಾದ ವಾತಾವರಣದಲ್ಲಿ ತನ್ನ ಆಧ್ಯಾತ್ಮಿಕ ಸಾಧನೆಯನ್ನ ಮುಂದುವರಿಸೋಕೆ ಸಿಗೋ ಒಂದು ಅವಕಾಶ. ಎಲ್ಲರೂ ಒಂದೇ ಜನ್ಮದಲ್ಲಿ ಮೋಕ್ಷವನ್ನ ತಲುಪೋಕೆ ಸಾಧ್ಯವಿಲ್ಲ. ಸಂಧ್ಯಾವಂದನೆಯಂತಹ ಕರ್ಮಗಳು ನಮ್ಮನ್ನ ಹಂತ ಹಂತವಾಗಿ ಮೇಲೆತ್ತುತ್ತವೆ. ಅದು ಮೊದಲು ಲೌಕಿಕ ಸ್ಥಿರತೆಯನ್ನ ಕೊಡುತ್ತೆ, ನಂತರ ಮನಸ್ಸನ್ನ ಶುದ್ಧೀಕರಿಸುತ್ತೆ, ಪುಣ್ಯವನ್ನ ಹೆಚ್ಚಿಸಿ ಉನ್ನತ ಲೋಕಗಳಿಗೆ ದಾರಿ ಮಾಡಿಕೊಡುತ್ತೆ. ಇವೆಲ್ಲವೂ ಅಂತಿಮವಾಗಿ ಮೋಕ್ಷದೆಡೆಗಿನ ಪ್ರಯಾಣದ ಭಾಗಗಳೇ.
ನೇರವಾಗಿ ಮೋಕ್ಷ ಸಿಗದೆ ಹೋದ್ರೂ ಅದು ಮೋಕ್ಷದ ದಾರಿಯಲ್ಲಿ ನಮ್ಮನ್ನ ಸ್ಥಾಪಿಸುತ್ತೆ. ನೀವು ಹೇಳೋದು ಒಂದು ಸಾಧ್ಯತೆ. ಆದ್ರೆ ಅದು ಗ್ರಂಥದ ನೇರವಾದ ಅರ್ಥವನ್ನ ಸ್ವಲ್ಪ ಹಿಗ್ಗಿಸಿದ ಹಾಗೆ ಆಗುತ್ತೆ. ಗ್ರಂಥವು ಬಹಳ ಪ್ರಾಯೋಗಿಕವಾಗಿದೆ. ಒಬ್ಬ ಗೃಹಸ್ಥನಿಗೆ ತನ್ನ ಕರ್ತವ್ಯಗಳಿವೆ, ಜವಾಬ್ದಾರಿಗಳಿವೆ. ಅವನು ಎಲ್ಲವನ್ನೂ ತೊರೆದು ಜ್ಞಾನಮಾರ್ಗದಲ್ಲಿ ಹೋಗೋಕೆ ಸಾಧ್ಯವಿಲ್ಲ. ಅವನಿಗೆ ತನ್ನ ಜೀವನವನ್ನ ಚೆನ್ನಾಗಿ ನಡೆಸೋಕೆ ಒಂದು ಆಧ್ಯಾತ್ಮಿಕ ಬೆಂಬಲ ಬೇಕು. ಸಂಧ್ಯಾವಂದನೆ ಆ ಪಾತ್ರವನ್ನ ನಿಭಾಯಿಸುತ್ತೆ. ಅದು ಅವನಿಗೆ ಆರೋಗ್ಯ, ಮನಶ್ಶಾಂತಿ, ಯಶಸ್ಸು ಕೊಡುತ್ತೆ. ಅವನ ಕರ್ತವ್ಯಗಳನ್ನ ನಿಭಾಯಿಸೋಕೆ ಶಕ್ತಿ ಕೊಡುತ್ತೆ. ಅವನಿಗೆ ಅದೇ ದೊಡ್ಡ ಸಾಧನೆ. ಮೋಕ್ಷ ಅನ್ನೋದು ಬಹುಶಃ ಅವನ ನಿವೃತ್ತ ಜೀವನದ ಅಥವಾ ಮುಂದಿನ ಜನ್ಮದ ಗುರಿಯಾಗಿರಬಹುದು. ಆದರೆ ಇಲ್ಲಿ ಮತ್ತು ಈಗ ಅವನಿಗೆ ಬೇಕಾಗಿರೋದು ಲೌಕಿಕ ಸಮಸ್ಯೆಗಳಿಗೆ ಪರಿಹಾರ. ಈ ಆಚರಣೆ ಅದನ್ನೇ ಒದಗಿಸ್ತಿದೆ. ಹಾಗಾಗಿ ಬಹುಪಾಲು ಜನರಿಗೆ ಅದರ ಪ್ರಧಾನ ಗುರಿ ಲೌಕಿಕವೇ ಆಗಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ನನ್ನ ವಾದವನ್ನ ಹೀಗೆ ಸಂಕ್ಷಿಪ್ತಗೊಳಿಸ್ತೀನಿ. ಸಂಧ್ಯಾವಂದನೆಯೋ ಅದರ ರಚನೆಯಲ್ಲಿ, ತತ್ವದಲ್ಲಿ ಮತ್ತು ಅಂತಿಮ ಆಶಯದಲ್ಲಿ ಒಂದು ಗಹನವಾದ ಆಧ್ಯಾತ್ಮಿಕ ತಪಸ್ಸು. ಅದರ ಪ್ರತಿಯೊಂದು ಮಂತ್ರ, ಪ್ರತಿಯೊಂದು ಕ್ರಿಯೆಯೂ ನಮ್ಮನ್ನ ನಮ್ಮ ಅಹಂಕಾರದಿಂದ ಬಿಡಿಸಿ ಅಂತಃಕರಣವನ್ನ ಶುದ್ಧೀಕರಿಸಿ ಪರಮಾತ್ಮನ ಕಡೆಗೆ ಕೊಂಡೊಯ್ಯುವ ಉದ್ದೇಶವನ್ನ ಹೊಂದಿದೆ. ಮೋಕ್ಷವೇ ಅದರ ಧ್ರುವತಾರೆ. ದಾರಿಯಲ್ಲಿ ಸಿಗೋ ಆರೋಗ್ಯ, ಯಶಸ್ಸಿನಂತಹ ಲೌಕಿಕ ಲಾಭಗಳು ಆ ಮಹಾನ್ ಪಯಣವನ್ನು ಸುಗಮಗೊಳಿಸೋ ಸಹಜವಾದ ಪ್ರತಿಫಲಗಳಷ್ಟೇ. ಅವೇ ಗಮ್ಯವಲ್ಲ. ನನ್ನ ಅಂತಿಮ ಮಾತೆಂದರೆ, ಸಂಧ್ಯಾವಂದನೆಯ ಆಧ್ಯಾತ್ಮಿಕ ಆಯಾಮವನ್ನ ನಾನು ಖಂಡಿತ ಅಲ್ಲಗಳೆಯೋದಿಲ್ಲ. ಆದರೆ ವಿಜಯೇಂದ್ರ ಭಟ್ಟರ ಗ್ರಂಥವು ಸ್ಪಷ್ಟಪಡಿಸೋ ಹಾಗೆ ಇದು ಲೌಕಿಕ ಜೀವನದ ಸವಾಲುಗಳನ್ನ ಎದುರಿಸೋಕೆ ಇರೋ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಾಯೋಗಿಕ ಸಾಧನ. ಆರೋಗ್ಯ, ಏಕಾಗ್ರತೆ, ಯಶಸ್ಸು ಮತ್ತು ದೈನಂದಿನ ಪಾಪಗಳಿಂದ ಮುಕ್ತಿ ಇವು ಹೆಚ್ಚಿನ ಆಚರಣೆಕಾರರ ತಕ್ಷಣದ ಮತ್ತು ಪ್ರಮುಖ ಪ್ರೇರಣೆಗಳು. ಮೋಕ್ಷವೂ ಒಂದು ಉನ್ನತ, ಬಹುಶಃ ದೂರದ ಆದರ್ಶವಾಗಿರಬಹುದು. ಆದರೆ ಲೌಕಿಕ ಪರಿಹಾರವು ಈ ಆಚರಣೆಯು ಕೊಡುವ ತಕ್ಷಣದ, ಸ್ಪಷ್ಟವಾದ ಮತ್ತು ಅನುಭವಕ್ಕೆ ಬರುವ ಫಲವಾಗಿದೆ. ಈ ಚರ್ಚೆಯಿಂದ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತೆ. ಸಂಧ್ಯಾವಂದನೆ ಅನ್ನೋದು ಒಂದೇ ಮುಖವನ್ನ ಹೊಂದಿರೋ ಆಚರಣೆ ಅಲ್ಲ. ಇದೊಂದು ಬಹುಸ್ತರದ, ಬಹು ಆಯಾಮದ ಸಾಧನ. ಇದರ ಮೂಲ ಆಶಯ ಆಧ್ಯಾತ್ಮಿಕ ಉನ್ನತಿ ಆಗಿದ್ರೂ ಅದು ಲೌಕಿಕ ಪ್ರಯೋಜನಗಳನ್ನು ಹೇರಳವಾಗಿ ನೀಡುತ್ತೆ. ಹೌದು, ಮತ್ತು ಬಹುಶಃ ಇದರ ಪ್ರಾಥಮಿಕ ಉದ್ದೇಶ ಯಾವುದು ಅನ್ನೋದು ಸಾಧಕನ ಜೀವನದ ಹಂತ ಮತ್ತು ಅವನ ಆಧ್ಯಾತ್ಮಿಕ ಪ್ರಬುದ್ಧತೆಯನ್ನ ಅವಲಂಬಿಸಿರಬಹುದು. ಒಬ್ಬ ಬ್ರಹ್ಮಚಾರಿಗೆ, ಒಬ್ಬ ಗೃಹಸ್ಥನಿಗೆ ಮತ್ತು ಒಬ್ಬ ವಾನಪ್ರಸ್ಥನಿಗೆ ಇದರ ಅರ್ಥ ಮತ್ತು ಗುರಿ ಬೇರೆ ಬೇರೆಯಾಗಿರಬಹುದು. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ಚಿಂತಿಸೋಕೆ ಮತ್ತು ಅಧ್ಯಯನ ಮಾಡೋಕೆ ಈ ಗ್ರಂಥ ಖಂಡಿತವಾಗಿಯೂ ಒಂದು ಉತ್ತಮ ಅವಕಾಶವನ್ನ ಒದಗಿಸುತ್ತೆ.